ರಾಜ್ಯ ಸರ್ಕಾರದ ಅಧಿವೇಶನಕ್ಕೂ ಮುನ್ನ ಸರ್ಕಾರ ಒಳ ಮೀಸಲಾತಿ ನೀಡಬೇಕು, ಇಲ್ಲವಾದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದೆಂದು ಸಂಸದ ಗೋವಿಂದ ಕಾರಜೋಳ ಎಚ್ಚರಿಕೆ ನೀಡಿದರು. ಗುರುವಾರ ಬೆಳಗಾವಿಯ ಜಿಲ್ಲಾ ಮಾದರ್ ಮಹಾ ಒಕ್ಕೂಟದಿಂದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಕರ್ನಾಟಕದಲ್ಲಿ ಮಂತ್ರಿ ಶಾಸಕರು ಎಂಪಿ ಆದವರಿಗೆ ಮೀಸಲಾತಿ ಯಾಕೆ ತಂದ್ರು ಅನ್ನೋ ಕಲ್ಪನೆಯಲ್ಲಿದ್ದಾರೆ. ಇಂಥವರು ಆಳ್ವಿಕೆ ಮಾಡುತ್ತಿರೋದೇ ದುರ್ದೈವದ ಸಂಗತಿ ಎಂದರು. ಎಸ್ಸಿ ಎಸ್ಟಿ ಸಮಾಜಕ್ಕೆ ಸಂವಿಧಾನದಲ್ಲಿ ಮೀಸಲಾತಿ ನೀಡಬೇಕು. ಎಸ್ಸಿಯಲ್ಲಿ 101, ಎಸ್ಟಿಯಲ್ಲಿ 55 ಜಾತಿಗಳನ್ನ ಕಾಲಕಾಲಕ್ಕೆ ಸೇರಿಸಿದ್ರು. ಅವರನ್ನ ನಾವು ಸ್ವಾಗತ ಮಾಡಿಕೊಂಡಿದ್ದೇವೆ ಎಂದರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನ ಮಂತ್ರಿ ಇದ್ದಾಗ ರಾಜ್ಯಕ್ಕೆ ಒಂದು ಪತ್ರ ಬಂದಿತ್ತು, ಇವ್ರನ್ನ ತೆಗಿಬೇಕು ಅಂತ ಹೇಳಿ. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇದೆ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಅಂದಾಗ ನಾನು ಬೊಮ್ಮಾಯಿ ಸಾಹೇಬ್ರು ಕೂತು ವಿಚಾರ ಮಾಡಿ ಯಾರನ್ನೂ ತೆಗಿಬೇಕಾಗಿಲ್ಲ, ಯಾರನ್ನೂ ಸೇರಿಸ್ಬೇಕಾಗಿಲ್ಲ, 101 ಜಾತಿಯವರಿಗೂ ನಾವು ಮೀಸಲಾತಿ ಸೌಲಭ್ಯವನ್ನು ಕೊಡ್ಲಿಕ್ಕೆ ಬದ್ಧರಿದ್ದೀವಿ. ಅದಕ್ಕಾಗಿ ಯಾರನ್ನೂ ತೆಗಿಬಾರ್ದು ಅಂತ ಹೇಳಿ ವರದಿ ಕಳಿಸಿ ನಂತರ ಮಾಧುಸ್ವಾಮಿ ಅವ್ರ ವರದಿಯನ್ನ ಎಕ್ಸೆಪ್ಟ್ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ವಿ. ನರೇಂದ್ರ ಮೋದಿಜಿಯವರು ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಕೇಸಿಗೆ ಅಟಾರ್ನಿ ಜನರಲ್ ಅವ್ರನ್ನ, ಸಾಲಿಸಿಟರ್ ಜನರಲ್ ಅವ್ರನ್ನ ಮತ್ತು ಕಾನೂನು ಇಲಾಖೆ ಅಧಿಕಾರಿಗಳನ್ನ ಕರೆದು ಸಭೆ ಮಾಡಿ ನಮಗೆಲ್ಲ ಮಾಹಿತಿ ಕೊಟ್ಟು ಕೋರ್ಟಲ್ಲಿ ವಾದ ಮಾಡಿದರು. ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್ ಅವರು ವಾದ ಮಾಡಿ ನರೇಂದ್ರ ಮೋದಿಜಿ ಅವರ ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ, ಒಳ ಮೀಸಲಾತಿ ಕೊಡೋದು ಹೊರತು ಮೀಸಲಾತಿ ಸೌಲಭ್ಯ ಪ್ರತಿಯೊಬ್ಬರಿಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ, ಆ ಕಾರಣಕ್ಕಾಗಿ ನಾವು ಕೊಡ್ತೀವಿ ಅಂತ ಹೇಳಿದಾಗ ಸುಪ್ರೀಂ ಕೋರ್ಟಿನ 7 ಮುಖ್ಯ ನ್ಯಾಯಾಧೀಶರನ್ನೂ ಸೇರಿ ಸಂವಿಧಾನ ಪೀಠದಿಂದ ಆದೇಶ ಆಗಿ ಆಗಸ್ಟ್ 1ನೇ ತಾರೀಕಿಗೆ 1 ವರ್ಷ ಆಯ್ತು. ಇವತ್ತು ರಾಜಕೀಯ ಗಂಧ ಗೊತ್ತಿಲ್ಲದವರು ಮೀಸಲಾತಿ ವೋಟ್ ಬ್ಯಾಂಕ್ ಅಂದುಕೊಂಡಿದ್ದಾರೆ. ಈ ದೇಶದಲ್ಲಿ ಅಸ್ಪೃಶ್ಯತೆ ಜನಾಂಗಕ್ಕೆ ಮೇಲಕ್ಕೆ ತರಲು ಮೀಸಲಾತಿ ಕೊಟ್ಟಿದ್ದಾರೆ. ಶಿಕ್ಷಣ, ರಾಜಕೀಯ, ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ನ್ಯಾಯಮೂರ್ತಿ ಸದಾಶಿವ್ ಆಯೋಗ ರಚನೆ ಮಾಡಿದ್ದರು ಎಂದರು. ಆಗ ಸದಾಶಿವ್ ಅವರು ಮೂಲಭೂತ ಸೌಲಭ್ಯ ಕೊಡೋದಕ್ಕೆ ರಾಜೀನಾಮೆ ಕೊಡಲು ನಿರ್ಧಾರ ಮಾಡಿದ್ರು. ಆಗ ಯಡಿಯೂರಪ್ಪ ಅವರು ಆಯೋಗಕ್ಕೆ 13 ಕೋಟಿ ಹಣ ಕೊಟ್ಟರು. ಅದೇ 2013ರಿಂದ ಈವರೆಗೂ ಸಿಎಂ ಸಿದ್ದರಾಮಯ್ಯ ಅವರು ನ್ಯಾಯ ಒದಗಿಸಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಬೊಮ್ಮಯ್ಯ ಅವರು ಮೀಸಲಾತಿ ಹೆಚ್ಚಳ ಮಾಡಿದ್ರು. ಒಳ ಮೀಸಲಾತಿಯಲ್ಲಿ ಮಾದಿಗ ಸೇರಿ ಕೆಲ ಸಮುದಾಯಕ್ಕೆ 17ರಷ್ಟು ಮೀಸಲಾತಿ ನೀಡಿದರು ಎಂದರು. ನಮ್ಮ ನೆರೆ ರಾಜ್ಯ ಆಂಧ್ರ ಪ್ರದೇಶ, ತೆಲಂಗಾಣ, ಹರಿಯಾಣ, ಪಂಜಾಬ್ ಮತ್ತು ತಮಿಳುನಾಡಿನಲ್ಲಿ ಈಗಾಗಲೇ ಎಲ್ಲೆಲ್ಲಿ ಬೇಡಿಕೆ ಇತ್ತು ಅಲ್ಲಿ ಎಸ್ಸಿ ಒಳಗೆ ಒಳ ಮೀಸಲಾತಿ ಕೊಟ್ಟು ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಇವತ್ತು ದುರ್ದೈವ ಅಂದರೆ ನಮ್ಮವರೇ ಮಲ್ಲಿಕಾರ್ಜುನ ಖರ್ಗೆ ಅವರೇ AICC ಅಧ್ಯಕ್ಷರಿದ್ದಾರೆ. ಸಿದ್ದರಾಮಯ್ಯನವರೇನು ಸಾಮಾಜಿಕ ನ್ಯಾಯದ ಹರಿಕಾರ ಅಹಿಂದ ನಾಯಕತ್ವ ಬೆನ್ನು ಚಪ್ಪರಿಸ್ಕೊಳ್ತಾ ಇದ್ದಾರೆ. ಅವರಿಂದ ಅನ್ಯಾಯ ಆಗ್ತದೆ. 1 ವರ್ಷ ಆದ್ರೂ ಅನುಷ್ಠಾನಕ್ಕೆ ತಂದಿಲ್ಲ. ಅದಕ್ಕಾಗಿ ನಾವು ಇವತ್ತು ಇಡೀ ರಾಜ್ಯದಲ್ಲಿ ಆಗಸ್ಟ್ 1ನೇ ತಾರೀಕಿಗೆ 1 ವರ್ಷ ಏನಾಗ್ತದ ಸುಪ್ರೀಂ ಕೋರ್ಟ್ ಆದೇಶ ಬಂದು ಆ ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಜನ ಅಸ್ಪೃಶ್ಯರು ಧರಣಿಯನ್ನು ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ, ಪ್ರತಿಭಟನೆಯನ್ನು ಮಾಡ್ತಾರೆ. ಅಷ್ಟಕ್ಕೂ ಮಣದು 11ನೇ ತಾರೀಕಿಗೆ ನಡೀತಕ್ಕಂಥ ಅಧಿವೇಶನದೊಳಗಾಗಿ ಇದನ್ನು ಮಾಡದೆ ಹೋದ್ರೆ ಆಗಸ್ಟ್ 16ರಿಂದ ಇಡೀ ರಾಜ್ಯದಲ್ಲಿ ಉಗ್ರ ಚಳವಳಿಯನ್ನು ಮಾಡ್ತೇವೆ, ಹೋರಾಟ ಮಾಡ್ತೇವೆ. ಈ ಸರ್ಕಾರ ನಡೆಸಲಿಕ್ಕೆ ಬಿಡೋದಲ್ಲ ನಾವು. ಆಂಧ್ರ ಪ್ರದೇಶ, ತೆಲಂಗಾಣ, ಪಂಜಾಬ್ದಲ್ಲಿ ಎಸ್ಸಿಯವರಿಗೆ ಒಳ ಮೀಸಲಾತಿ ನೀಡಿದ್ದಾರೆ. ಅದೇ ಕರ್ನಾಟಕದಲ್ಲಿ ಒಳ ಮೀಸಲಾತಿಯನ್ನ ಖರ್ಗೆಯವರು AICC ಅಧ್ಯಕ್ಷರಿದ್ದರೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿದ್ದರೂ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕೊಟ್ಟು ಆಗಸ್ಟ್ 1ಕ್ಕೆ 1 ವರ್ಷ ಆಗಲಿದೆ. ಆಗಸ್ಟ್ 11ರಿಂದ ಅಧಿವೇಶನ ಆರಂಭವಾಗಲಿದೆ ಎಂದರು. ಅಧಿವೇಶನಕ್ಕೂ ಮುನ್ನವೇ ಒಳ ಮೀಸಲಾತಿ ಕೊಡಬೇಕು. ಆಗಸ್ಟ್ 16ರಂದು ಮಾದಿಗ ಸಮುದಾಯದ ರಾಜ್ಯಾದ್ಯಂತ ಹೋರಾಟ ನಡೆಸಲಿದೆ. ಸರ್ಕಾರಕ್ಕೆ ಆಡಳಿತ ಮಾಡಲು ಬಿಡುವುದಿಲ್ಲ, ಮಂತ್ರಿಗಳು ರಸ್ತೆ ಮೇಲೆ ಓಡಾಡಲು ಬಿಡುವುದಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.